ಗೊತ್ತಿದೆ. ಉಪ್ಪಿಟ್ಟು ಬಹಳ ಚೆನ್ನಾಗಿ ಎಲ್ಲರೂ ಊಟ ಮಾಡಿ ಬರ್ತೀವಿ, ಉಪ್ಪಿಟ್ಟು ಚೆನ್ನಾಗಿ ನಾಷ್ಟ ಇರ್ತದೆ. ಆದ್ರ ಉಪ್ಪಿಟ್ಟಿನಲ್ಲಿ ಎಲ್ಲಾ ಉಪ್ಪಿಟ್ಟು ಮಾಡಿರ್ತಾರೆ ತಾಯಂದಿರು ಅಕ್ಕ ತಂಗಿಯರು. ಆದ್ರೆ ಒಂದು ಚಮಚ ತುಪ್ಪ ಹಾಕಿದ್ರ ಗಮ್ಮತ್ ವಾಸನೆ ಹೆಂಗ್ ಬರ್ತದಿಲ್ರಿ? ಉಪ್ಪಿಟ್ಟಿನಲ್ಲಿ ತುಪ್ಪದ ವಾಸನೆ ಎಷ್ಟು ಅವಶ್ಯಕತೆ ಇದೆ, ಅದೇ ರೀತಿ ಗೋ ಆಧಾರಿತ ಕೃಷಿ ಅಷ್ಟೇ ಅವಶ್ಯಕತೆ ಇದೆ. ಇದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಹೇಳಕ್ ಬಂದಿಲ್ಲ. ನಾವು ನೆನಪಾರ್ತಾ ಇದೀವಿ, ಅದನ್ನ ಬಿಟ್ಟು ಹೋಗ್ತಾ ಇದೀವಿ. ಅದನ್ನ ಬಿಟ್ಟು ಹೋಗ್ಬಾರ್ದು. ನಾವ್ ಹೇಳ್ಬೋದು ಇಷ್ಟೆಲ್ಲ ಗೋಧಿ ತಂದು ಬೀಸಿ ಅದನ್ನ ಮಾಡಿ ಎಲ್ಲ ಮಾಡಿದ್ರ ನಂತರ ಸಹ ತುಪ್ಪಿಗೆ ಎಷ್ಟು ಬೆಲೆ ಇದೆ. ಒಂದು ಚಮಚ ತುಪ್ಪ ಹಾಕಿದ್ರ ಇಡೀ ಉಪ್ಪಿಟ್ಟು ಅದರ ಒಂದು ವೈಶಿಷ್ಟ್ಯತೆ ಬದಲಾವಣೆ ಆಗುತ್ತೆ, ಅದು ಆರೋಗ್ಯಕ್ಕೆ ಚೆನ್ನಾಗುತ್ತೆ. ಅದೇ ರೀತಿ ಗೋ ಆಧಾರಿತ ಕೃಷಿ ಮಾಡಿದರೆ, ಗೋವುಗಳನ್ನು ಸಾಕಿದರೆ ನಿಮ್ಮ ಕೃಷಿಯಲ್ಲಿ ಬದಲಾವಣೆ ಕಾಣಬಹುದು. ಇಲ್ಲಪ್ಪ ಅಂದ್ರೆ ಒಂದು ಗಾದೆ ಹೇಳ್ತಾರೆ, ಮಣ್ಣು ರೈತನ ಕಣ್ಣು. ಮಣ್ಣಿಗೆ ಎದಕ್ಕೆ ಹೋಲ್ಸ್ಯಾರಿ? ಮಣ್ಣು ರೈತನ ಕಣ್ಣು. ಮಣ್ಣು ಬರಡಾದರೆ, ಮಣ್ಣಿನ ಫಲವತ್ತತೆ ಹಾಳಾದರೆ ರೈತನ ಕಣ್ಣು ಕೂಡಾದೀತು, ರೈತನ ಕಣ್ಣು ಕೂಡಾದೀತು ಅಂತ. ಅಂದ್ರೆ ಮಣ್ಣು ಹೋದ್ಮ್ಯಾಗ ಏನು ಮಾಡಕ್ ಆಗಲ್ರಿ. ಆ ಮಣ್ಣನ್ನು ಉಳಿಸ್ಬೇಕಾದ್ರೆ ಅದನ್ನ ನಾವು ಇಟ್ಕೊಂಡು ಮುಂದಿನ ಜನಾಂಗಕ್ಕೆ ನಾವು ಬಿಡಬೇಕಾದ್ರೆ ನಾವೆಲ್ಲರೂ ಒಂದು ಸ್ವಲ್ಪ ಜಾಣರಾಗಿ, ಸ್ವಲ್ಪ ಯಾಕ ಅವಶ್ಯಕತೆ ಇದೆಯಾ ಮಾಡ್ಬೇಕಾ. ಇಲ್ಲಿ 1500 ಗೋವುಗಳನ್ನು ಸಾಕ್ತಾರೆ, 1500 ಅದಾವ. ಆದ್ರೆ ನಮಗ್ ಒಂದು ಮಾಡಕ್ಕಾಗಲ್ಲ. ಒಂದು ಸಾಕಿದ್ರೆ ನಾವು ಹೇಳಿದ್ರೆ ಇನ್ಯಾಗ 20 ಎಕರೆಗೆ ಜಾನ್ ರೈತ ಅಂದ್ರೆ ಏನು? ಎಷ್ಟು ಕಡಿಮೆ ಖರ್ಚು ಮಾಡಿ ಎಷ್ಟು ಲಾಭ ಪಡಿತಾನ ಅವ್ನ್ ಜಾನ್ ರೈತ ತಾನ. 1 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ತೆಗೆದ್ರ ಅದು ಜಾಣ ರೈತ. ಸರ ನಾವು 5 ರೂಪಾಯಿ ಖರ್ಚು ಮಾಡಿವಿ, 4 ರೂಪಾಯಿ ಲಾಭ ಬಂದ್ರ ಅದಕ್ಕೆ ಜಾಣ ರೈತ ಅನ್ನಲ್ಲ. ಜಾಣ ರೈತ ಆಗ್ಬೇಕಪ್ಪ ಅಂತಂದ್ರೆ ಖರ್ಚು ಕಡಿಮೆ ಮಾಡಬೇಕಾದ್ರೆ ಗೋವುಗಳನ್ನು ಬೆಳೆಸಿ ಅದ ಪ್ರತಿಯೊಂದು ಏನೋ ಸಗಣಿ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ಎಲ್ಲಿ ಬೂಳ್ತದ್ರಿ ಅದು ಬಂಗಾರ ಇದ್ದಂಗ್ರಿ. ಎಲ್ಲಿ ಐತಿ ಅದು ಬಂಗಾರ ರೀ. ಆ ಬಂಗಾರನ್ನು ಬಿಟ್ಟು ಭಾರತ ದೇಶ ನೈಸರ್ಗಿಕವಾಗಿ ಸಂಪತ್ಭರಿತ ದೇಶ. ದಯಮಾಡಿ ಸುಮ್ಮನೆ ನಾವು ಒಕ್ಕಲ್ತನ ಮಾಡ್ತೀನಿ ಅಂತ ಅನ್ಬೇಡ್ರಿ. ಭಾರತ ದೇಶ ಸಂಪತ್ಭರಿತ ರಾಷ್ಟ್ರ. ಆ ಸಂಪತ್ಭರಿತ ರಾಷ್ಟ್ರದಲ್ಲಿ ನಾವಿದೀವಿ. ಮುಂಗಾರಿನಲ್ಲಿ ಬೇಸಿಗೆಯಲ್ಲಿ ಒಳ್ಳೆ ಬಿಸಿಲು ಬರ್ತದೆ, ಮುಂಗಾರ ಚಲೋ ಆದ್ರೆ ಮಳಿ ಬರ್ತದೆ, ಚಳಿಗಾಲ ಬರ್ತದೆ, ಮತ್ತೆ ಬೇಸಿಗೆ ಬರ್ತದೆ. ಸ್ವಲ್ಪ ಆ ಕಡೆ ಬೇರೆ ದೇಶಕ್ಕೆ ಹೋಗ್ಬರ್ರಿ. ಸಾಹೇಬ್ರು ಹೋಗಿ ಬಂದಾರ, ನೋಡಿ ಬರ್ರಿ. 6 ತಿಂಗಳು ಚಳಿ, 6 ತಿಂಗಳು ಬರ್ಫ್ ಬೀಳ್ತದೆ. ಏನು ಒಕ್ಕಲ್ತನ ಮಾಡ್ತೀರಿ ಅಲ್ಲಿ ಒಕ್ಕಲ್ತನ ಮಾಡ್ತಾರೆ. ನಮ್ಮಲ್ಲಿ ಒಕ್ಕಲ್ತನಕ ಪೂರಕ ವಾತಾವರಣ ಇದೆ. ಅದಕ್ಕ ಸ್ವಲ್ಪ ನಾನು ಹಿಂದೆ ಹಂಗೆ ಇದ್ದೀನ್ರಿ, ಈಗೂ ಹಿಂಗೆ ಮಾಡ್ತೀನಿ ಅನ್ನೋ ಬದ್ಲಿ ಸ್ವಲ್ಪ ವೈಜ್ಞಾನಿಕವಾಗಿ ಏನು ಬದಲಾವಣೆ ಆಗ್ತಾ ಇದೆ, ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಅದಕ್ಕೆ ಸ್ವಲ್ಪ ನೀವು ಒಂದ್ ಸ್ವಲ್ಪ ಹೂಟಿ ಚೇಂಜ್ ಮಾಡಿದ್ರ ಒಕ್ಕಲ್ತನ ಲಾಭದಾಯಕ ಆಗುತ್ತೆ. ಹೂಟಿ ಚೇಂಜ್ ಮಾಡಲ್ಲ. ಮೊಬೈಲ್ ಬೇಕ್ರಿ ನಮಗ, ಮೊಬೈಲ್ ನಲ್ಲಿ ಎಲ್ಲಾ ಬೇಕು, ಎಲ್ಲಾ ಜಗತ್ತನ್ನು ನೋಡ್ತೀವಿ. ಆದ್ರೆ ನಾನು ಮಾಡುವ ಕೃಷಿಯಲ್ಲಿ ಬದಲಾವಣೆ ಮಾಡ್ಲಕ್ಕೆ ನಾವು ತಯಾರಿಲ್ಲ. ಆದ್ರೆ ಬದಲಾವಣೆ ಅವಶ್ಯಕತೆ ಇದೆ. ಆ ಅವಶ್ಯಕತೆಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಿಮಗೆ ಯಾಕೆ ನಾವು ಒತ್ತಿ ಈ ಗೋ ಆಧಾರಿತ ಕೃಷಿಗೆ ನಾವು ಯಾಕೆ ಹೇಳ್ತಾ ಇದೀವಪ್ಪ ಅಂತಂದ್ರೆ, ನಮ್ಮ ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳಿದೆ. ಆ ಮಣ್ಣು ಏನಾಗ್ತಾ ಇದೆ ರೀ, ಮಣ್ಣಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಅಂತ ಒಂದಿರ್ತದೆ. ಆ ಸಾವಯವ ಇಂಗಾಲದ ಪ್ರಮಾಣ ಸರಿ ಇದ್ರ, ಸಾವಯವ ಇಂಗಾಲದ ಪ್ರಮಾಣ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಆಫ್ ದ ಸಾಯಿಲ್ ಅಂತ ಕರಿತೀವಿ ನಾವು, ಅದು ಸರಿ ಇದ್ರೆ ನೀವೇನ್ ಹಾಕ್ತೀರಿ ಅದು ಬೆಳೆಗೆ ಸಿಗ್ತದೆ. ಸ್ವಲ್ಪ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ನಮ್ BP ಏಟಿರ್ಬೇಕ್ರಿ, ಏಟಿದ್ರೆ ಸರಿ ರೀ, ಹೋಗ್ತೀವಿಲ್ಲ ಚೆಕ್ ಮಾಡ್ತೀವಿ. 120/80 ಇದ್ರೆ ಡಾಕ್ಟರ್ ಹೋರಿ ಅಂತಾರ.
180 ಇದ್ರೆ ಒಂದು ಗುಳಿಗೆ ಕೊಟ್ಟು ಕಳಿಸ್ತಾರ, 160 ಇದ್ರೆ ಗುಳಿಗೆ ಕೊಡಿಸ್ತಾರ. ಆ ಒಂದು ನಮ್ಮ ಮಣ್ಣಿನ ಆರೋಗ್ಯದಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಂಟೆಂಟ್ ಅಂದ್ರ ಆ ಒಂದು ಪ್ರಮಾಣ, ಸಾವಯವ ಇಂಗಾಲದ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅದು ಎಷ್ಟಿರ್ಬೇಕ್ರಿ ಅಂತ ತಾವು ಕೇಳ್ಬೋದು. ಅದು ಮಿನಿಮಮ್ 0.5% ಸಾವಯವ ಇಂಗಾಲದ ಪ್ರಮಾಣ ಇತ್ತು ಅಂದ್ರ ನಮ್ಮ ಮಣ್ಣು ಆರೋಗ್ಯವಾಗಿದೆ. ನನ್ನ ದೇಹ ಯಾವ ರೀತಿ ಆರೋಗ್ಯವಾಗಿದೆ, ನನ್ನ ಮಣ್ಣು ಆರೋಗ್ಯವಾಗಿದೆ ಅನ್ನಬೇಕಾದ್ರೆ ಸಾವಯವ ಇಂಗಾಲದ ಪ್ರಮಾಣ 0.5% ಇರಬೇಕು. ನಾನು ಜಿಲ್ಲೆಯಲ್ಲಿ ಸಾಕಷ್ಟು ಮಣ್ಣುಗಳನ್ನು ಪರೀಕ್ಷೆ ಮಾಡಿವಿ. ಅಲ್ಲಿ ಎಷ್ಟೈತಿ ಅಂದ್ರೆ 0.22 0.23 ಇದೆ. ಅಂದ್ರೆ ಒಂದು ಹೇಳ್ತಾರೆ, ಭಾರಿ ಊಟ ಮಾಡ್ತಾನ್ರಿ ಹೊಟ್ಟಿಗೆ ಹತ್ತಲ್ ಹೋಗಿದ್ರಿ ಅಂತಾರ. ಗೊತ್ತೈತಿಲ್ರಿ, ಊಟ ಮಾಡ್ತಾನ ಹಂಗೆ ಅದಾನ್ರಿ ಅಂತಾರ. ನಿಮ್ಮ ಸಾವಯವ ಇಂಗಾಲದ ಪ್ರಮಾಣ ಸರಿ ಇತ್ತು ಅಂದ್ರ ನೀವು ಹಾಕಿದ್ದು ಎಲ್ಲಾ ಬೆಳೆಗಳು ತೋತವ, ಒಳ್ಳೆಯ ಬೆಳೆ ಬರ್ತದ. ನಿಮ್ಮ ಪ್ರಮಾಣ ಸರಿ ಇಲ್ಲ, ನಿಮ್ಮ ಬಿಪಿನೇ ಸರಿ ಇಲ್ಲ, ನಿಮ್ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಮನಗಂಡು ಊಟ ಮಾಡ್ತಾನ್ರಿ, ತೊಂಡ್ ಏನ್ ಮಾಡುದು, ಹತ್ತಲ್ರಿ. ಅದಕ್ಕ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗ್ಬೇಕಪ್ಪ ಅಂದ್ರ ನೀವು 3 ವರ್ಷಿಗೊಮ್ಮೆರೆ, 4 ವರ್ಷಿಗೊಮ್ಮೆರೆ, 2 ವರ್ಷಿಗೊಮ್ಮೆರೆ ಆ ಒಂದು ಉಪ್ಪಿಟ್ಟಕ್ಕೆ ತುಪ್ಪ ಹೆಂಗ್ ಹಾಕೋತ್ರಿ ದಿನ, ಹಂಗ ಹೊಲಕ್ಕ ಹೆಂಗರೆ ಮಾಡಿ ಈ ಸಾವಯವ ಗೊಬ್ಬರವನ್ನು ಹೊಲಕ್ಕ ಹಾಕ್ರಿ. ಹೆಂಗ್ ಮಾಡ್ತೀರಿ, ಹಿಂಗ್ ಮಾಡ್ತೀರಿ ಅಂತ ನಾ ಕೇಳ್ತಾ ಇಲ್ಲ. ಕೇಳಿದ್ರೆ ಒಂದು 100 ಪ್ರಶ್ನೆ ಬರ್ತಾವ, ನಾನು ಅದನ್ನ ಕೇಳ್ತಾ ಇಲ್ಲ. ಹೆಂಗ್ ಮಾಡ್ತೀರಿ ಗೊತ್ತಿಲ್ಲ, ಹೆಂಗರೆ ಮಾಡಿ 3 ವರ್ಷಿಗೊಮ್ಮೆರೆ, 2 ವರ್ಷಿಗೊಮ್ಮೆರೆ ಸ್ವಲ್ಪ ವಾಸನೆ ತೋರಿಸ್ರಿ. ಅದು ತಾನೇ ಬೆಳೆ ಹಚ್ಚ ಹಸುರಾಗಿ ಚೆನ್ನಾಗಿ ಬರ್ತದೆ. ಇದಕ್ಕ ದಯಮಾಡಿ ಪ್ರತಿಯೊಂದು ಇದ್ರ ಏನು ಗೋವಿನಿಂದ ಬರ್ತಕ್ಕಂತ ಪ್ರೊಡಕ್ಟ್ಸ್ ಏನದಾವ, ಅದು ಏನು ಬರ್ತಾವಲ್ಲ, ಅವು ಎಲ್ಲವನ್ನು ನಾವು ವೈಜ್ಞಾನಿಕ ಯುಗದಲ್ಲಿ ಹೇಳಿದ್ರು. ಜಾಗೀರ್ದಾರ್ ಅವರು ಹೇಳಿದ್ರು 350 ರೂಪಾಯಿ ಕೊಟ್ಟು 1 ಲೀಟರ್ ಗೋಮೂತ್ರವನ್ನು ತೆಗೆದುಕೊಂಡು ಹೋಗುತ್ತಾರೆ ರೈತರು ಅಂತ ಹೇಳಿದ್ರು. ನೋಡ್ರಿ ಎಲ್ಲಿಗೆ ಬತ್ತು ಕಾಲ ಎಲ್ಲಿಗೆ ಬತ್ತು, ಗೋಮೂತ್ರವನ್ನು ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಅದರ ಅವಶ್ಯಕತೆ ಸ್ವಲ್ಪ ಮಂದಿಗೆ ಗೊತ್ತಾಗ್ತಾ ಇದೆ. ಹೇಳಿದ್ರು ದ್ರಾಕ್ಷಿ ಬೆಳೆಯರು ಒಳ್ಳೆ ಅದನ್ನ ಬೆಳೆದು ಅದರಲ್ಲಿ ಎಷ್ಟು ಕೋಟಿ ಜೀವರಾಶಿಗಳು ಇರ್ತವೆ, ಅದರಿಂದ ಏನಾಗ್ತದೆ, ಅಣುಜೀವಿಗಳು ಎಷ್ಟಿರ್ತವೆ, ಬ್ಯಾಕ್ಟೀರಿಯಾ ಎಷ್ಟಿರ್ತವೆ, ಸ್ವಲ್ಪ ಅದರ ವಾಸನೆ ತಾವು ಪಡಿಸ್ಬೇಕು. ನಾನು ಅದ್ರದ್ದು ಮುಂದುವರೆದ ಭಾಗ ಹೇಳ್ತೀನಿ. ತಾವು ಸರ 1 ಹೆಡಿಗೆ ಐತಿ, 1 ಹೆಡಿ ಗೋಮೂತ್ರ ಐತಿ, 1 ಹೆಡಿಗೆ ಏನೈತಿ ನಮ್ದು ಸಗಣಿ ಐತಿ, ಅದನ್ನು 3 ಹೆಡಿಗೆ ಹೆಂಗ್ ಮಾಡ್ಬೇಕು, ವೈಜ್ಞಾನಿಕವಾಗಿದೆ. ನಾವು ಈಗಾಗಲೇ ಇಲ್ಲಿ ಮಾಡಿ ತಾವು ನೋಡ್ಬೋದು, ಎರೆಹುಳು ಕೃಷಿ ಮಾಡಿದ್ದಾರೆ. ಸ್ವಲ್ಪ ಹೋಗಿ ನೋಡ್ರಿ, ತಾವು ಮಾಡಿರ್ತೀರಿ, ಕೆಲವು ಮಂದಿ ಗೊತ್ತಿರ್ತದ. ಎರೆಹುಳು ಕೃಷಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಎರೆಹುಳು ಮೊದಲಿತ್ರಿ ನಮ್ಮ ಹೊಲ್ದಾಗೆಲ್ಲ ರೈತನ ಮಿತ್ರ ಯಾವುದಾದ್ರೂ ಒಂದು ಜೀವಿತ ಪ್ರಾಣಿ ಐತಪ್ಪ ಅಂದ್ರೆ ಅದು ಎರೆಹುಳು. ತಲೆಯಾಗಿಟ್ಕೋರಿ, 81,000 ಕೋಟಿ ಜೀವರಾಶಿಗಳಲ್ಲಿ ಏಟ್ರಿ 81,000 ಕೋಟಿ ಜೀವರಾಶಿಗಳು ಭೂಮಿ ಮೇಲದವ. ಆದರೆ ರೈತನ ಮಿತ್ರ ಯಾವುದಾದ್ರೂ ಹುಳ ಐತಪ್ಪ ಅಂದ್ರೆ ಅದು ಎರೆಹುಳು. ಯಾಕೆ ಪ್ರಶ್ನೆ, ಯಾಕೆ ತನ್ನ ಜೀವಿತಾವಧಿಯಲ್ಲಿ ರೈತನಿಗೆ ಅವಶ್ಯಕತೆ ಇರ್ತಕ್ಕಂಥ, ರೈತನಿಗೆ ಬೇಕಾಗುವ ವಸ್ತುಗಳನ್ನ ಅದು ಎಂದೂ ತಿನ್ನಲ್ರಿ. ಯಾಕಂದ್ರೆ ಅದು ನಾವು ಮನುಷ್ಯರು, ನಾವೆಲ್ಲೇ ಹೊಂಟಿದ್ದೆವು, ಏನಾದ್ರೂ ಅನಾಹುತ ಆಗ್ತಿದ್ರೆ ಮಂದಿ ತಗೊಂಡು ಹೋಗ್ತೀವಿ ನಾವು, ಮತ್ತು ಅವರು ಸಾಯ್ಲತ್ತೀವಿ. ಆದ್ರೆ ರೈತನಿಗೆ ಎರೆಹುಳನ್ನ ರೈತನ ಮಿತ್ರ ಯಾಕಪ್ಪ ಅಂದ್ರೆ ಅದು ತಾನು ಸಾಯ್ತದ ಹೊರತಾಗಿ ರೈತನಿಗೆ ಬೇಕಾಗುವ ವಸ್ತುಗಳನ್ನ ಅದು ತಿನ್ನುವುದಿಲ್ಲ. ಅದು ಏನ್ ಮಾಡ್ತವ್ರಿ, ರೈತನಿಗೆ ಬೇಡಾದ ವಸ್ತುಗಳನ್ನು ತಿಂದು ತನ್ನ ಜಠರದಲ್ಲಿ ವಿಭಜಿಸಿ ಅದಕ್ಕೆ ಫಲವತ್ತಾದ 1 ಹೆಡಿಗೆಯಿಂದ 3 ಹೆಡಿಗೆ ಗೊಬ್ಬರ ಮಾಡುವುದು. ಯಾವ್ದಾದ್ರೂ ಹುಳ ಐತಪ್ಪ ಅಂತಂದ್ರ ಅದು ಯಾವ್ದ್ರಿ, ಎರೆಹುಳು. ಎರೆಹುಳು ಕೃಷಿ ಅಂದ್ರೆ ಏನು, ನಿಮ್ಮ ಹೊಲದಾಗ ಇದ್ದಿದ್ದೆಲ್ಲ ಕಸ ಕಡ್ಡಿ ಉಳಿದಿದ್ದು ಬಳದಿದ್ದನ್ನ ತಂದು ಹಾಕಿ, ಅದರ ಮ್ಯಾಗ ಒಂದಿಟ್ಟು ಕಪ್ಪು ಮಣ್ಣು ಹಾಕಿ, ಅದರ ಮ್ಯಾಗ ಒಂದಿಟ್ಟು ಹೆಡಿಗೆ ತಿಪ್ಪಿ ಗೊಬ್ಬರ ಹಾಕಿದ್ರ
ಅದು ಎರೆಹುಳು ಕೃಷಿ ಆಗ್ತದೆ. ಅದು ಒಂದ್ ಹೆಡಿಗೆ ಗೊಬ್ಬರನ 3 ಹೆಡಿಗೆ ಮಾಡ್ತದ. ಚಾಪುಡಿ ಆದಂಗ ಆಗ್ತದ್ರಿ, ಚಾಪುಡಿ ಆದಂಗ. ಅದನ್ನ ಒಂದ್ ಸ್ವಲ್ಪ ಬಳಕೆ ಮಾಡಿದ್ರ ನಿಮ್ಮ ಬಿತ್ತು ಕೂರಿಯಾಗ ಸತಿಗೆ ಏನು ಸರ್ಕಾರಿ ಗೊಬ್ಬರ ಬಿತ್ತಿರಲ್ಲ ಹಂಗ ಸತಿಗೆ ಬಿತ್ತಬಹುದು. ಅದು ಹೋಗಿ ಮಾರ್ಕೆಟ್ನ್ಯಾಗ ತಗೊಂಡು ಬರುವ ವಸ್ತು ಅಲ್ರಿ, ಅದು ತಾವೇ ತಯಾರಿಸುವಂತ ವಸ್ತು. ಏನ್ ಹೇಳ್ತಾರೆ ಅದು ಒಕ್ಕಲ್ತನ ಅಂದ್ರೆ ಏನ್ರಿ? ಎಲ್ಲಾ ಮಾರ್ಕೆಟ್ ನಿಂದ ತಂದು ಮಾರ್ಕೆಟ್ಗೆ ಮಾರೋದಲ್ಲ. ಒಕ್ಕಲ್ತನ ಅಂದ್ರ 1 ರೂಪಿ ಸೇವಿಂಗ್ ಈಸ್ ಈಕ್ವಲ್ ಟು 1 ರೂಪಿ ಅರ್ನಿಂಗ್ ಅಂತ ಹೇಳ್ತಾರೆ. 1 ರೂಪಾಯಿ ಉಳಿತಾಯ 1 ರೂಪಾಯಿ ಗಳಿಕೆಗೆ ಸಮಾನ. ಇದರ ಅರ್ಥ ಬಹಳ ಗಂಭೀರವಾಗಿದೆ, ಸ್ವಲ್ಪ ತಿಳ್ಕೋರಿ. ಎಲ್ಲಿ ಅವಶ್ಯಕತೆ ಇದೆ ಖರ್ಚು ಮಾಡಬೇಕು, ಎಲ್ಲಿ ಅವಶ್ಯಕತೆ ಇಲ್ಲ ಖರ್ಚು ಮಾಡಬಾರ್ದು. ಇದು ಇದರ ಒಂದು ಅರ್ಥ. 1 ರೂಪಿ ಸೇವಿಂಗ್, ಇವತ್ತು 10 ರೂಪಾಯಿ ಉಳಿಸಿನಪ್ಪ ಅಂತಂದ್ರ ಅದು 10 ರೂಪಾಯಿ ಗಳಿಕೆ ಮಾಡಿನತ್ತ ಅರ್ಥ. ಅದು ಒಕ್ಕಲತನ ರೀ. ಅದಕ್ಕೆ ಒಕ್ಕಲ್ತನ ಅಂತಾರ. ಬಿಟ್ಕೊಟ್ಟು ಒಕ್ಕಲ್ತನ ಅಂದ್ರ ಎಲ್ಲೇ ಮಾರ್ಕೆಟ್ನ್ಯಾಗ ತಗೊಂಡ್ಬಂದು ಎಲ್ಲಾನು ತಂದು ಹಾಕಿ ಎಲ್ಲಾನು ಮಾರಿ ಏನೂ ಉಳಿಲ್ಲ ಅಂದ್ರೆ ಒಕ್ಕಲ್ತನ ಅನ್ನಲ್ಲ. ಅದಕ್ಕ ಜಾಣ ರೈತ ಮಾತ್ರ ಒಕ್ಕಲ್ತನ ಮಾಡ್ಲಕ್ಕ ಸಾಧ್ಯ ಐತಿ. ಏನು ಎರೆಹುಳು ಕೃಷಿದ್ ನಾನು ಮುಂದುವರಿಸ್ತೀನಿ. ಅದು ಏನು ಮಾಡ್ತದ್ರಿ? 3 ಹೆಡಿಗೆ ಮಾಡ್ತದ. ಮಾಡಿ ಅಷ್ಟೇ ಇರಲ್ರಿ, ಅದು 2 kg ಹುಳ ಕೊಟ್ಟಿದ್ರಂದ್ರ 3 ತಿಂಗಳೊಳಗ ಅದು 8 kg 10 kg 12 kg ಆಗ್ತದೆ. ನಾನ್ ನೋಡಿನಿ ಎಷ್ಟೋ ಮಂದಿ ರೈತರನ್ನ ಹುಳ ಮಾರಿ ತಮ್ಮ ಸಂಸಾರ ನಡೆಸ್ಯಾರ. ಗೊಬ್ಬರ ಮಾರಿ ಅಲ್ರಿ, ಹುಳ ಮಾರಿ 2 kg ಇದ್ದಂತ ಹುಳ 3 ತಿಂಗಳದಾಗ 8 kg 10 kg ಆಗ್ತದೆ. ಅದು ಗೊಬ್ಬರನೂ ಕೊಡ್ತದ. ಈ ಕಡೆ ಏನ್ ಮಾಡ್ತದ್ರಿ? ಅದನ್ನ ತಾನು 2 kg ಇದ್ದಿದ್ದು 10 kg ಆಗುತ್ತೆ. ಇನ್ನ ಮುಂದುವರೆದು ಇನ್ನಾದ್ರೂ ಒಂದ್ ಸ್ವಲ್ಪ ಮುಂದುವರಿ, ಅದಕ್ಕೆ ಒಂದು ಎರೆ ಜಲ ಅಂತಾರ. ಎರೆ ಜಲ ಅಂದ್ರೆ ಏನ್ರಿ? ಅದನ್ನ ಮೈ ತೊಳಿದ್ರಿ. ಎರೆ ಜಲ ಅಂದ್ರೆ ಮತ್ ಹೋಗಿ ಎಲ್ಲರೂ ಹುಡುಕ್ಯಾಡ್ಬೇಡ್ರಿ ಗೂಗಲ್ನಾಗ. ಎರೆ ಜಲ ಅಂದ್ರೆ ಏನು? ಎರೆಹುಳನ ಮೈ ತೊಳೆದು, ಎರೆಹುಳನ ಮೈ ತೊಳಿಬಹುದ್ರಿ. ನಮ್ಮ ಮೈ ತೊಳೆದ್ರ ನಮ್ಮ ನೀರ್ ಘಟಕ್ ಹೋತಾವ. ಯಾರು ಅವ್ ಮಳೆ ಜಳಕ ಮಾಡಿ ಬಂದ ನೀರ್ ಮುಟ್ಬೇಡತ್ತಾರ. ಆದ್ರೆ ಎರೆಹುಳನ ಮೈ ತೊಳೆದ್ರ, ಈಗೇನು ಮಾರ್ಕೆಟ್ನ್ಯಾಗ ಯಾವ ಟಾನಿಕ್ ತೋತಿರಲ್ಲ, ಎಲ್ಲಾ ಟಾನಿಕ್ಗಿಂತ ಹೆಚ್ಚಾದ ಸರ್ವಶ್ರೇಷ್ಠ ಟಾನಿಕ್ ಯಾವ್ದಪ್ಪ ಅಂದ್ರೆ ಅದು ಎರೆ ಜಲ. ಅದು ಹೋಗಿ ಸುಮ್ಮನೆ ರೊಕ್ಕ ಖರ್ಚು ಮಾಡಿ ಮಾರ್ಕೆಟ್ನ್ಯಾಗ ಹೋಗಿ ಮನಗಂಡ್ ಟಾನಿಕ್ ಕೊಡ್ರಿ, ನಾನು ಹೂ ಬೀಳ್ಬಾರ್ದ್ರಿ, ನಾನು ಹೂ ಹಿಂಗಾಗ್ಬೇಕ್ರಿ ಅಂತೀರಿ. ಎಲ್ಲಿ ಇಲ್ರಿ ಟಾನಿಕ್ಕು. ಆ ಟಾನಿಕ್ನ ತಯಾರು ಮಾಡುವ ಒಂದು ಸಣ್ಣ ಪ್ರಯತ್ನ ತಾವು ಮಾಡಿದ್ದೆ ಆದ್ರೆ ಎರೆಹುಳದ ಮೈ ತೊಳೆದ್ರ ಅದು ಟಾನಿಕ್ ಆಗ್ತದೆ. ಅದನ್ನ ಹೆಂಗ್ ಮೈ ತೊಳಿಬೇಕು, ಅದನ್ನ ಹೆಂಗ್ ಮಾಡ್ಬೇಕು, ಇನ್ನ ಮುಂದುವರೆದೈತ್ರಿ. ವಿಜ್ಞಾನ ಐತಿದು, ಇದು ವಿಜ್ಞಾನ. ಏನ್ ಹೇಳ್ತಾರೆ? ವಿಜ್ಞಾನ ಹೇಳ್ತಾರೆ, ಎರೆಹುಳುಗಳನ್ನು ಕೈಯಲ್ಲಿ ಹಿಡಿದ ರೈತ, ಎರೆಹುಳುಗಳನ್ನು ಕೈಯಲ್ಲಿ ಅವನ ರೈತ ತಿಂಗಳಲ್ಲಿ 2 ತಿಂಗಳಲ್ಲಿ ಕೈಯಲ್ಲಿ ಆಡಿಸಿದ್ರ ಮನುಷ್ಯನಿಗೆ ಬರ್ತಕ್ಕಂಥ ರೋಗಗಳು ಕಡಿಮೆ ಆಗ್ತಾ ಅಂತ ವಿಜ್ಞಾನ ಹೇಳ್ತದೆ. ನೋಡಿ ಎಷ್ಟು ವಿಜ್ಞಾನ ಮುಂದುವರೆದ. ಅವರು ಎರೆಹುಳುಗಳನ್ನ ಮಾಡಿದ್ರೆ ರೋಗಗಳನ್ನ ಕಡಿಮೆ ಆಗ್ತಾ ಅಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ಕೃಷಿ ಅಂದ್ರೆ ಕೇವಲ ಬಿತ್ತುವುದು ಹರಗುವುದು ಅಂತಲ್ಲ, ಇದಕ್ಕೆ ವೈಜ್ಞಾನಿಕ ಅವ್ರು ಹೇಳಿದ್ರು. ಕೃಷಿ ಏನಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಮತ್ತೆ. ಒಕ್ಕಲತನದಲ್ಲಿ ಕೃತಕ ಮತ್ತೆ ಬಂದದ್ರಿ. ಕೃತಕ ಮತ್ತೆ ಅಂದ್ರೆ ಏನು? ಈಗ ಹೆಂಗ್ ಮೊಬೈಲ್ದಾಗ ನೀವು ಮುಂಜಾನೆ ಎದ್ದು ನನಗೆ ಒಳ್ಳೆ ಅಂಗಿ ಬೇಕು ಅಂತ ಒಂದ್ ಸ್ವಲ್ಪ ಹೊಡಿರಿ, 1 ತಾಸು ಬಿಟ್ಟು ನೋಡ್ರಿ ಎಲ್ಲಾ ಕಂಪನಿಯ ಅಂಗಿ ಬಂದಿರ್ತಾವ. ಚಪ್ಪಲ್ ಬೇಕಂತ ಹೊಡಿರಿ, 1 ತಾಸ್ನ್ಯಾಗ ಎಲ್ಲಾ ಕಂಪನಿದವರು ಚಪ್ಪಲ್ ಹಾಕಿರ್ತಾರ. ಹಂಗ ಕೃಷಿಯಲ್ಲಿಯೂ ಸಹ ವೈಜ್ಞಾನಿಕ ಅಂದ್ರೆ ನನ್ನ ಹೊಲದಾಗ ನೀರಿನ ಅವಶ್ಯಕತೆ ಇದೆ, ಆಟೋಮೆಟಿಕ್ ಮೋಟರ್ ಚಲೋ ಆಗ್ತದೆ. ನೀರ್ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಮೋಟರ್ ಬಂದ್ ಆಗ್ತದೆ. ನನ್ನ ಹೊಲಕ್ಕೆ ಗೊಬ್ಬರ ಅವಶ್ಯಕತೆ ಇದೆ, ಮೋಟರ್ ಚಲೋ ಆಗಿ ಗೊಬ್ಬರ ಬೀಳ್ತದೆ. ಅವಶ್ಯಕತೆ ಇಲ್ಲ, ಮೋಟರ್ ಬಂದ್ ಆಗ್ತದೆ. ಆ ರೀತಿ ವೈಜ್ಞಾನಿಕವಾಗಿ ಕೃಷಿಯಲ್ಲಿ ಮಾಡಲಾಕ ಸಾಕಷ್ಟು ಅವಕಾಶ ಇದಾವೆ. ಆದ್ರ ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣು. ರೈತ ಬಾಂಧವರೇ, ಮಣ್ಣನ್ನು ಕಳ್ಕೊಂಡ್ರ ಮಣ್ಣು ಹೋದ್ಮ್ಯಾಗ ಏನೂ ಮಾಡಕ್ಕಾಗಲ್ಲ. ಮಣ್ಣಿನ ಫಲವತ್ತತೆ ಉಳಿಸ್ಬೇಕಪ್ಪ ಅಂತಂದ್ರ ತಾವು ಗೋ ಆಧಾರಿತ ಕೃಷಿ ಒಂದೇ ಒಂದು. ಗೋ ಆಧಾರಿತ ಬಿಟ್ಟು ಬೇರೆ ಏನೂ ಇಲ್ಲ. ಯಾವ ಹೇಳಿದ್ರು ಟ್ರ್ಯಾಕ್ಟರ್ ಬರ್ಬೋದು, ವೈಜ್ಞಾನಿಕವಾಗಿ ಬರ್ಬೋದು, ನೀವು ಒಂದು ತಾಸ್ನ್ಯಾಗ ಬೆಳೆಯನ್ನು ಕಟಾವ್ ಮಾಡ್ಕೊಂಡ್ ಬರ್ಬೋದು. ಆದ್ರೆ ನಾವೇನ್ ಹೇಳ್ತಾ ಇದೀವಿ, 3 ತಿಂಗಳಿಗೋ 3 ವರ್ಷಗೊಮ್ಮೆ 2 ವರ್ಷಗೊಮ್ಮೆ ತುಪ್ಪ, ಸ್ವಲ್ಪ ತುಪ್ಪನ ಹೆಂಗ್ ಉಪ್ಪಿಟ್ಟಿನಾಗ ಹಾಕ್ತಾರ, ಸ್ವಲ್ಪ
ಹೊಲಕ್ಕ ಸ್ವಲ್ಪ ನೀವು ಸಗಣಿ ಗೋ ಆಧಾರಿತ ವಸ್ತುಗಳನ್ನ ನೀವು ಹೊಲಕ್ಕ ಮಾಡಿದ್ದೇ ಆದ್ರೆ ಮುಂದೊಬ್ಬ ಮೊಮ್ಮಗ ಬರ್ತಾನ್ರಿ, ನಮ್ ಮುತ್ಯ ಒಕ್ಕಲ್ತನ ಮಾಡಿದ್ದ, ಎಂತ ಒಕ್ಕಲ್ತನ ಮಾಡ್ಯಾನ, ಅದ್ರಾಗ 20 ಕೂರ್ಗಿ ಬಿಟ್ಟು ಹೋಗ್ಯಾನ್ರಿ. ಹೊಲಕ್ಕ ಹೋದ್ರ ಚಪ್ಪಲ್ ಹಾಕೊಂಡ್ ಹೋದ್ರ ಪಾಡ್ರಿ, ಕಾಲಾಗಲ್ಲಿ ಹಂಗೆ ನಡೆದ್ರ ಇಡೀ ಹೊಲದಾಗ ಹೊಲ ಮುಳ್ಳು ಚುಚ್ಚದಂಗ್ ಚುಚ್ತಾರಿ. ಅದು ಅವ ಜಾಣ ರೈತ ಅಲ್ಲ. ಮುಳ್ಳು ಚುಚ್ಚದಂಗ ಈಗ ನೋಡ್ರಿ, ಹೊಲ ಹೆಂಗಿರ್ಬೇಕಂದ್ರ ಗಾದಿ ಮ್ಯಾಗ ನಡೆದಂಗಿರ್ಬೇಕು. ಚಪ್ಪಲ್ ಹಾಕೊಂಡು ಹೋದ್ರ ಸತಿ, ಚಪ್ಪಲ್ ಹಾಕೊಂಡು ಹೋಲಿಲ್ಲ ಅಂದ್ರ ಸದಿಗೆ ಹೊಲ್ದಾಗ ಚುಚ್ಚಬಾರ್ದ್ರಿ. ನಿಮ್ ಹೊಲ್ದಾಗ ನಡೆದ್ ನೋಡ್ರಿ, ಬ್ಯಾರೇದ್ ಎಲ್ಲಿ ಹೋಗ್ಬೇಡ್ರಿ. ನೀವು ನಿಮ್ ಹೊಲಕ್ ಹೋಗಿ ಚಪ್ಪಲ್ ಬಿಟ್ಟು ಹೊಲ್ದಾಗ ನಡೆದ್ ನೋಡ್ರಿ, ನನ್ನ ಮಣ್ಣು ಫಲವತ್ತತೆ ಐತೋ ಇಲ್ಲೋ ಅಂಬುದು ನೀವೇ ಟೆಸ್ಟ್ ಮಾಡ್ಕೊರಿ. ಅದನ್ನ ಮಾಡ್ಬೇಕಾದ್ರೆ ದಯಮಾಡಿ ಕಳಕಳಿಯ ವಿನಂತಿ ಅಂತಪ್ಪ ಅಂದ್ರೆ ಮನಸ್ಸು ಮಾಡ್ಬೇಕು. ಅದಕ್ಕೆ ನಿಮ್ಮ ಮನಸ್ಸು ಬೇಕು. ಇದನ್ನ ಯಾರೇ ಮಾನ್ಯ ಶಾಸಕರು ಇದನ್ನ ಹೇಳಿ 50 ಹೋರಿಗಳನ್ನ ಒಂದು ವರ್ಷದಾಗ ರೈತರಿಗೆ ಕೊಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ನಿಮಗೊಂದು ಆಸೆ ಹುಟ್ಲಿ, ಒಬ್ಬರು ನೋಡಿ ಮತ್ತೊಬ್ರು ನೋಡಿ ಮಾಡ್ಕೋರಿ ಅಂತ. ಎಲ್ಲರಿಗೆ ಕೊಡ್ಲಕ್ ಆಗಲ್ಲ. 50 ಮಂದಿ ಒಬ್ಬರಿಂದ ಒಬ್ರು ಹೋಗ್ಲಿ ಎಂಬುದು ಅಂದ್ರೆ ಅದು ಬಿಟ್ಟು ಹೋಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಅದನ್ನು ಹೋಗ್ಬೇಕಪ್ಪ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಒತ್ತಬೇಕಾಗುತ್ತೆ, ಪ್ರೋತ್ಸಾಹ ಮಾಡ್ಬೇಕಾಗುತ್ತೆ ತಗೊಂಡು ಸಂಸ್ಥೆ ವತಿಯಿಂದ ಅದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ತಾವು ಮನಸ್ಸು ಮಾಡಿದ್ರೆ ಇದಕ್ಕ ಚಿಂತನಾ ಸಮಾವೇಶ ಹಿಡಿದ ಹೆಸರಿಟ್ಟಿದ್ದಾರೆ. ಇದೊಂದು ಸಂಕಲ್ಪ ಸಮಾವೇಶ ಆಗ್ಬೇಕು. ಸಂಕಲ್ಪ ಮಾಡ್ಬೇಕು. ತಾವೆಲ್ಲ ಮನಸ್ಸು ಮಾಡ್ಬೇಕು. ನಾನು ಒಂದು ಗೋವನ್ನು ಸಾಕ್ತೀನಿ ನೋಡ್ರಿ. ಸರ್ ಒಂದೊಂದು ನಿಮಿಷ ಮಾತಾಡ್ಬೋದ? ಏನ್ ಸಂಕಲ್ಪ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಇಲ್ಲಿ ಬಹಳ ಮಂದಿ ತಾವೇ ತಮ್ಮ ವಿಭಂಡನಾಕಾರರು ತಮ್ಮದೇ ಒಂದು ವೈಶಿಷ್ಟ್ಯ ರೀತಿಯಲ್ಲಿ ಏನೋ ಒಂದು ವಿಚಾರಗಳನ್ನ ಮಂಡನೆ ಮಾಡ್ತಿರ್ತಾರೆ. ನಮ್ಮದೇ ಒಂದು ವಿಚಾರದಲ್ಲಿ ನಾನು ಒಂದು ವಿಷಯವನ್ನ ಹೇಳಲು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇಲ್ಲಿ ಆಲಿಮಟ್ಟಿ ಎತ್ತಿದೆ, ತಮಗೆಲ್ಲ ಗೊತ್ತಿದೆ. ಆಲಿಮಟ್ಟಿ ಡ್ಯಾಮ್ ಇದೆ, ಗೊತ್ತಿದೆಯಲ್ಲ? ಆಲಿಮಟ್ಟಿ ಡ್ಯಾಮ್ ಇದೆ. ಅಲ್ಲಿ ಆಲಿಮಟ್ಟಿ ಜಂಗಮರು ಹತ್ತಿದ್ರು. ಆಲಿಮಟ್ಟಿ ಜಂಗಮರು ಇದ್ದಾಗ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಅಲ್ಲಿ ಪಕ್ಕದ ನಿಡುಗುಂದಿ ಪಕ್ಕದ ಹಳ್ಳಿ ಹೋಗಿ ಮುಂಜಾನೆ ಏನ್ ಮಾಡ್ತಿದ್ರು, ಅವರು ಆಹಾರವನ್ನು ತೆಗೆದುಕೊಂಡು ಬರ್ತಿದ್ರು. ಅಂದ್ರೆ ತಮಗ ಊಟಕ್ಕ ಮನೆಗೆ ಹೋಗಿ ಆಹಾರವನ್ನು ತೆಗೆದುಕೊಂಡು ಬಂದು ಅಲ್ಲಿ ಕುಂದಿರ್ತಿದ್ರು. ರಾತ್ರಿ ಕೂತ್ ಏನ್ ವಿಚಾರ ಮಾಡ್ತಾ ಇದ್ರು, ಈ ಕಡೆ ಒಂದು ಗುಡ್ಡ ಇದೆ, ನಡು ಒಂದು ಡ್ಯಾಮ್ ಅಲ್ಲಾಕ್ ಬರ್ತಿದ್ದಿಲ್ರಿ ಅವ್ರಿಗೆ. ನಡು ಒಂದು ಒಡ್ಡ ಹಾಕಿದ್ರ ಇಷ್ಟೆಲ್ಲಾ ನೀರ್ ನಿಂದಿರ್ತದ, ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ ಎಂಬುವ ಸಂಕಲ್ಪ ಮಾಡ್ತಾ ಇದ್ರು, ವಿಚಾರ ಮಾಡ್ತಾ ಇದ್ರು. ಮತ್ ಮುಂಜಾನೆ ಹೇಳ್ತಾ ಇದ್ರು, ಅವ್ರು ಏನ್ ಮಾಡ್ತಿದ್ರು, ಮನೆಗೆ ಹೋಗಿ ಆಹಾರವನ್ನು ತೆಗೆದುಕೊಂಡು ಬಂದು ಮತ್ತ ಆ ಗುಡ್ಡದ ಕೆಳಗ್ ಕೂತು ಮತ್ತವ್ರೇನು ವಿಚಾರ ಏನಪ್ಪಾ ಅಂದ್ರೆ, ಈ ಕಡೆ ಒಂದು ಗುಡ್ಡ ಇದೆ, ನಡು ಒಂದು ಒಡ್ಡ ಹಾಕಿದ್ರ ಲಕ್ಷ ರೈತರಿಗೆ ಅನುಕೂಲ ಆಗುತ್ತೆ ಎಂಬುವ ಒಂದು ಸತ್ಯ ಸಂಕಲ್ಪ ಯಾರ್ದೋ ತಲೆಯಾಗ ಬಂದು, ದೊಡ್ಡವ್ರ ತಲೆಯಾಗ ಬಂದು ಇವತ್ತಿನ ದಿವಸ ಆಲಿಮಟ್ಟಿ ಡ್ಯಾಮ್ ಆಗಿ 2.5 ಲಕ್ಷ ರೈತರಿಗೆ ಇವತ್ತಿನ ದಿವಸ ನೀರು ಕೊಡ್ತಾರೆ. ಇದ್ರ ನಾನು ಹೇಳುವ ಉದ್ದೇಶ ಏನಪ್ಪಾ ಅಂದ್ರೆ, ಇವತ್ತಿನ ದಿವಸ ಸಂಸ್ಥೆ ಒಂದು ಸಂಕಲ್ಪ ಕೊಟ್ಟಿದೆ. ಅದನ್ನ ಗೋ ಆಧಾರಿತ ಕೃಷಿಯನ್ನು ನಾವು ಮಾಡೋಣ ಅಂತ ಒಂದು ಸತ್ಯ ಸಂಕಲ್ಪ ಇದೆ. ಆ ಸತ್ಯ ಸಂಕಲ್ಪ ಇರಬೇಕಾದ್ರೆ ತಾವೇನು ಬಂದಿದ್ದೀರಿ ಇವತ್ತ, ತಾವು ಸಂಕಲ್ಪ ಮಾಡಿ ಹೊರಗಡೆ ಹೋದ್ರ ಖಂಡಿತ ಇದು ಒಂದು ಮಾಡಿದ ಸಮಾವೇಶ ಉದ್ದೇಶ ಈಡೇರ್ತಾ ಇದೆ. ಅದಕ್ಕ ತಾವೆಲ್ಲರೂ ನಾವೇನು ಅದಕ್ಕೆ ಕಷ್ಟಗಳೇನದಾವ ತಂಬುದು ಇಲ್ಲಿ ಚರ್ಚೆ ಇಲ್ಲ. ಅದರ ಉಪಯೋಗಗಳೇನೆಂಬುವ ಬಗ್ಗೆ ತಾವು ನಿಜವಾಗಿಯೂ ಆ ಕಳಕಳಿ ಏನಿದೆ, ತಾಯಿಯ ಮಮತೆ, ಅದಕ್ಕೆ ರೊಕ್ಕ ಇರಲ್ರಿ, ಬೆಲೆ ಕಟ್ಲಕ್ಕಾಗಲ್ರಿ. ತಾಯಿಯ ಮಮತೆ, ತಾಯಿಯ ಕರುಣೆ, ಅದನ್ನ ಬೆಲೆ ಕಟ್ಲಕ್ಕಾಗಲ್ಲ. ಅಂತ ಒಂದು ಮಮತೆ, ಕರುಣೆ, ಒಂದು ಒಳ್ಳೆಯ ಮೆಸೇಜು ರೈತರಿಗೆ ಹೋಲಿ ಎಂಬುವ ಒಂದು ವಿಚಾರಧಾರೆಯಿಂದ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕೆ ದಯಮಾಡಿ ಇದು ಮುಂದಿನ ಪೀಳಿಗೆಗೆ, ನಾವೇನಾದ್ರೂ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರೂ ಉತ್ಕೃಷ್ಟವಾದ ಒಂದು ವಸ್ತುವನ್ನು ಬಿಟ್ಟು ಹೋಗ್ಬೇಕು. ಈ ಒಂದು ನಮ್ಮ ಭಾರತ ದೇಶ, ಈ ಸಮೃದ್ಧ ನಾಡು ಇದೇ ರೀತಿ ಉಳಿಬೇಕಾದ್ರೆ ಇದು ಅನಿವಾರ್ಯ. ಅಂತಿಕೊಂಡು ಹೇಳಿ
ನನಗೆ ಕರೆಸಿ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸಿ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.